ಧರ್ಮೋಪದೇಶಕಾಂಡ ಅಧ್ಯಾಯ 3. ತರುವಾಯ ನಾವು ಹಿಂದಿರುಗಿ ಬಾಷಾನಿನ ಮಾರ್ಗವನ್ನು ಹಿಡಿದು ಹತ್ತಿ ಹೋಗಲಾಗಿ, ಬಾಷಾನಿನ ಅರಸನಾದ ಓಗನು ತನ್ನ ಜನರೆಲ್ಲರ ಸಮೇತ ನಮಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಎದ್ರೈ ಊರಿಗೆ ಹೊರಟು ಬಂದನು. ಆಗ ಯೆಹೋವನು ನನಗೆ, ಅವನಿಗೆ ಭಯಪಡಬೇಡ, ನಾನು ಅವನನ್ನು, ಅವನ ಸಮಸ್ತ ಜನರನ್ನು, ದೇಶವನ್ನು ನಿನ್ನ ಕೈವಶ ಮಾಡಿದ್ದೇನೆ. ನೀನು ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸಿಹೋನನಿಗೆ ಮಾಡಿದ ಪ್ರಕಾರವೇ ಇವನಿಗೂ ಮಾಡಬೇಕೆಂದು ಆಜ್ಞಾಪಿಸಿದನು. ಬಾಷಾನಿನ ಅರಸನಾದ ಓಗನು ಅವನ ಜನರೆಲ್ಲರೂ ನಮ್ಮಿಂದ ಸೋತು ಹೋಗುವಂತೆ ನಮ್ಮ ದೇವರಾದ ಯೆಹೋವನು ಮಾಡಲಾಗಿ, ಅವರಲ್ಲಿ ಒಬ್ಬರಾದರೂ ಉಳಿಯದಂತೆ ಅವರನ್ನು ಹತ ಮಾಡಿದೆವು. ಆ ಕಾಲದಲ್ಲಿ ನಾವು ಅವನ ಎಲ್ಲ ಪಟ್ಟಣಗಳನ್ನು ಜಯಿಸಿದೆವು. ನಾವು ಜಯಿಸದ ಕೋಟೆ ಒಂದೂ ಇರಲಿಲ್ಲ. ಬಾಷಾನಿನಲ್ಲಿರುವ ಓಗನ ರಾಜ್ಯದಲ್ಲಿ, ಅಂದರೆ ಅರ್ಗೋಬ್ ಎಂಬ ಸಮಸ್ತ ಪ್ರದೇಶದಲ್ಲಿ 60 ಪಟ್ಟಣಗಳನ್ನು ತೆಗೆದುಕೊಂಡೆವು. ಅವುಗಳೆಲ್ಲ ಎತ್ತರವಾದ ಪೌಳಿಗೋಡೆಗಳಿಂದಲೂ ಕದಗಳಿಂದಲೂ ಅಗುಳಿಗಳಿಂದಲೂ ಭದ್ರ ಮಾಡಲ್ಪಟ್ಟ ಪಟ್ಟಣಗಳೇ. ಅವುಗಳಲ್ಲದೆ ಹಳ್ಳಿಪಳ್ಳಿಗಳು ಬಹಳ ಇದ್ದವು. ನಾವು ಹೆಷ್ಬೋನಿನ ಅರಸನಾದ ಸಿಹೋನನ ಪಟ್ಟಣಗಳಿಗೆ ಮಾಡಿದಂತೆ ಇವುಗಳಿಗೂ ಮಾಡಿದೆವು. ಅವುಗಳಲ್ಲಿದ್ದ ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು ನಿಶ್ಶೇಷವಾಗಿ ನಾಶ ಮಾಡಿದೆವು. ಪಶುಗಳನ್ನು ಮಾತ್ರ ಉಳಿಸಿ ಸ್ವಂತಕ್ಕೆ ತೆಗೆದುಕೊಂಡು ಊರುಗಳನ್ನೆಲ್ಲ ಸೂರೆ ಮಾಡಿಬಿಟ್ಟೆವು. ಆ ಕಾಲದಲ್ಲಿ ನಾವು ಅರ್ನೋನ್ ಹೊಳೆ ಮೊದಲುಗೊಂಡು ಹೆರ್ಮೋನ್ ಪರ್ವತದವರೆಗೂ, ಯೋರ್ದನ್ ಹೊಳೆಯ ಈಚೆ ಇರುವ ದೇಶವನ್ನೆಲ್ಲ ಅಮೋರಿಯರ 2 ಅರಸರಿಂದ ತೆಗೆದುಕೊಂಡೆವು. ಹೆರ್ಮೋನ್ ಪರ್ವತಕ್ಕೆ ಚೀದೋನ್ಯರು ಸಿರಿಯೋನ್ ಎಂದೂ, ಅಮೋರಿಯರು ಸೆನೀರ್ ಎಂದು ಹೆಸರಿಟ್ಟುಕೊಂಡಿದ್ದಾರೆ. ಹೀಗೆ ಮಿಶೋರ್ ಎಂಬ ಎತ್ತರವಾದ ಬಯಲು ಸೀಮೆಯ ಎಲ್ಲ ಪಟ್ಟಣಗಳನ್ನು, ಗಿಲ್ಯಾದ್ ಸೀಮೆಯನ್ನು, ಓಗನ ರಾಜ್ಯವಾದ ಸಲ್ಕಾ, ಎದ್ರೈ ಎಂಬ ಪಟ್ಟಣಗಳಿಂದ ಕೂಡಿರುವ ಬಾಷಾನ್ ಸೀಮೆಯನ್ನು ಸ್ವಾಧೀನ ಮಾಡಿಕೊಂಡೆವು. ರೆಫಾಯರೊಳಗೆ ಬಾಷಾನಿನ ಅರಸನಾದ ಓಗನೊಬ್ಬನೇ ಉಳಿದಿದ್ದನು. ಅವನ ಮಂಚ ಕಬ್ಬಿಣದು. ಅಮೋನಿಯರ ರಬ್ಬಾ ಎಂಬ ಪಟ್ಟಣದಲ್ಲಿ ಅದನ್ನು ಈಗಲೂ ನೋಡಬಹುದು. ಪುರುಷನ ಕೈಯಳತೆಯ ಪ್ರಕಾರ ಅದರ ಉದ್ದ 9 ಮೊಳ, ಅಗಲ 4 ಮೊಳ. ಆ ಕಾಲದಲ್ಲಿ ನಾವು ಆ ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡೆವು. ಅರ್ನೋನ್ ಹಳ್ಳದ ಬಳಿಯಲ್ಲಿರುವ ಅರೋಯೇರ್ ಮೊದಲುಗೊಂಡು ಗಿಲ್ಯಾದ್ ಸೀಮೆಯ ಮಧ್ಯದವರೆಗೂ ಇರುವ ಪ್ರದೇಶವನ್ನೆಲ್ಲ, ಅದರ ಪಟ್ಟಣಗಳು ಸಹಿತವಾಗಿ ನಾನು ರೂಬೇನ್ಯರಿಗೂ ಗಾದ್ಯರಿಗೂ ಕೊಟ್ಟೆನು. ಗಿಲ್ಯಾದಿನ ಮಿಕ್ಕ ಭಾಗವನ್ನು, ಓಗನ ರಾಜ್ಯವಾಗಿದ್ದ ಅರ್ಗೋಬ್ ಎನಿಸಿಕೊಳ್ಳುವ ಸಮಸ್ತ ಬಾಷಾನ್ ದೇಶವನ್ನು ಮನಸ್ಸೆ ಕುಲದ ಅರ್ಧ ಜನರಿಗೆ ಕೊಟ್ಟೆನು. ಬಾಷಾನ್ ದೇಶವು ರೆಫಾಯರ ದೇಶವೆನಿಸಿಕೊಳ್ಳುತ್ತದೆ. ಮನಸ್ಸೆಯ ವಂಶಸ್ಥನಾದ ಯಾಯೀರನು ಗೆಶೂರ್ಯರ ಮತ್ತು ಮಾಕಾತ್ಯರ ಮೇರೆಯವರೆಗೆ ಅರ್ಗೋಬ್ ಎಂಬ ಪ್ರದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡು, ಬಾಷಾನಿಗೆ ಸೇರಿರುವ ಆ ಪ್ರಾಂತ್ಯಕ್ಕೆ ಯಾಯೀರನ ಗ್ರಾಮಗಳೆಂದು ತನ್ನ ಹೆಸರಿಟ್ಟನು. ಈ ಹೆಸರು ಇಂದಿನವರೆಗೂ ಉಂಟು. ನಾನು ಗಿಲ್ಯಾದ್ ದೇಶವನ್ನು ಮಾಕೀರನಿಗೂ, ಗಿಲ್ಯಾದ್ ಮೊದಲುಗೊಂಡು ದಕ್ಷಿಣ ಕಡೆಯಲ್ಲಿ ಅರ್ನೋನ್ ತಗ್ಗಿನವರೆಗೂ, ಪೂರ್ವ ಕಡೆಯಲ್ಲಿ ಯಬ್ಬೋಕ್ ಹೊಳೆಯವರೆಗೂ ಇರುವ ಪ್ರದೇಶವನ್ನು ರೂಬೇನ್ಯರಿಗೂ ಗಾದ್ಯರಿಗೂ ಕೊಟ್ಟೆನು. ಅರ್ನೋನ್ ತಗ್ಗಿನ ಮಧ್ಯಭಾಗವೇ ಅವರ ದಕ್ಷಿಣ ಮೇರೆ. ಅವರಿಗೂ ಅಮ್ಮೋನಿಯರಿಗೂ ನಡುವೆ ಇರುವ ಯಬ್ಬೋಕ್ ಹೊಳೆಯು ಅವರ ಪೂರ್ವ ದಿಕ್ಕಿನ ಮೇರೆ. ಅದಲ್ಲದೆ ಅರಾಬ ಎಂಬ ತಗ್ಗನ್ನು ಅವರಿಗೆ ಕೊಟ್ಟೆನು. ಅದರಲ್ಲಿ ಕಿನ್ನೆರೆತ್ ಸಮುದ್ರ ಮೊದಲುಗೊಂಡು ಪಿಸ್ಗಾ ಬೆಟ್ಟದ ಪಶ್ಚಿಮದಲ್ಲಿರುವ ಅರಾಬದ ಸಮುದ್ರವೆನಿಸಿಕೊಳ್ಳುವ ಲವಣ ಸಮುದ್ರದವರೆಗೆ ಯೋರ್ದನ್ ಹೊಳೆಯು ಅವರ ಪಶ್ಚಿಮ ಮೇರೆ. ಆ ಕಾಲದಲ್ಲಿ ನಾನು ನಿಮಗೆ, ನಿಮ್ಮ ದೇವರಾದ ಯೆಹೋವನು ಈ ಪ್ರದೇಶವನ್ನೇ ನಿಮಗೆ ಸ್ವಾಸ್ಥ್ಯಕ್ಕಾಗಿ ಕೊಟ್ಟಿದ್ದಾನೆ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರಾದ ಇಸ್ರಾಯೇಲ್ಯರ ಮುಂದೆ ಹೊರಟು ಹೊಳೆ ದಾಟಿ ಹೋಗಬೇಕು. ನಿಮಗೆ ಬಹಳ ದನ ಕುರಿಗಳುಂಟೆಂಬುದನ್ನು ನಾನು ಬಲ್ಲೆ. ನಿಮ್ಮ ದೇವರಾದ ಯೆಹೋವನು ಯೋರ್ದನ್ ಹೊಳೆಯ ಆಚೆ ನಿಮ್ಮ ಸಹೋದರರಿಗೆ ಕೊಡುವ ದೇಶವು ಅವರಿಗೆ ಸ್ವಾಧೀನವಾಗುವವರೆಗೆ ನಿಮ್ಮ ಹೆಂಡರು ಮಕ್ಕಳು, ದನ ಕುರಿಗಳು ನಾನು ನಿಮಗೆ ಕೊಟ್ಟಿರುವ ಪಟ್ಟಣಗಳಲ್ಲೇ ಇರಲಿ. ಅನಂತರ ನಿಮ್ಮಂತೆ ನಿಮ್ಮ ಸಹೋದರರಿಗೂ ಯೆಹೋವನಿಂದ ವಿಶ್ರಾಂತಿ ದೊರಕಿದಾಗ ನಿಮ್ಮಲ್ಲಿ ಪ್ರತಿಯೊಬ್ಬನೂ ನಾನು ಕೊಟ್ಟ ಸ್ವಾಸ್ಥ್ಯಕ್ಕೆ ತಿರುಗಿ ಬರಬಹುದು ಎಂದು ಆಜ್ಞಾಪಿಸಿದೆನು.
ಆ ಕಾಲದಲ್ಲಿ ನಾನು ಯೆಹೋಶುವನಿಗೆ, ನಿಮ್ಮ ದೇವರಾದ ಯೆಹೋವನು ಆ ಇಬ್ಬರು ಅರಸರಿಗೆ ಮಾಡಿದ್ದನ್ನು ನೀನು ನೋಡೇ ಇದ್ದಿ. ನೀನು ಹೊಳೆ ದಾಟಿ ಹೋಗುವ ಎಲ್ಲ ರಾಜ್ಯಗಳನ್ನು ಆತನು ಹಾಗೆಯೇ ನಾಶ ಮಾಡುವನು. ನೀವು ಅವರಿಗೆ ಭಯಪಡಬೇಡಿರಿ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು ಎಂದು ಆಜ್ಞಾಪಿಸಿದೆನು. ಆ ಕಾಲದಲ್ಲಿ ನಾನು ಯೆಹೋವನಿಗೆ, ಕರ್ತನಾದ ಯೆಹೋವನೇ, ನೀನು ನಿನ್ನ ಮಹತ್ವವನ್ನು ಭುಜಬಲವನ್ನು ನಿನ್ನ ದಾಸನಿಗೆ ತೋರಿಸಲಾರಂಭಿಸಿದೆ. ನೀನು ನಡೆಸುವ ಈ ಮಹತ್ ಕಾರ್ಯಗಳಿಗೆ ಸಮಾನವಾದ ಕಾರ್ಯಗಳನ್ನು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಬೇರೆ ಯಾವ ದೇವರು ನಡೆಸಬಲ್ಲನು? ಕರ್ತನೇ, ನಾನೂ ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಭಿನ್ನಯಿಸಿದೆನು. ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನವಿಯನ್ನು ಕೇಳದೆ, ಸಾಕು, ಇದರ ವಿಷಯದಲ್ಲಿ ಇನ್ನು ನನ್ನ ಸಂಗಡ ಮಾತಾಡಬೇಡ. ನೀನು ಯೋರ್ದನ್ ಹೊಳೆಯನ್ನು ದಾಟಕೂಡದು, ಆದರೆ ಪಿಸ್ಗಾ ಬೆಟ್ಟವನ್ನು ಹತ್ತಿ ತುದಿಯಲ್ಲಿ ನಿಂತು ಚತುರ್ದಿಕ್ಕುಗಳಲ್ಲಿ ಸುತ್ತಲೂ ಇರುವ ದೇಶವನ್ನು ಕಣ್ಣು ತುಂಬ ನೋಡಬಹುದು. ಯೆಹೋಶುವನೇ ಈ ಜನರ ನಾಯಕನಾಗಿ ಹೋಗಿ ನೀನು ನೋಡುವ ದೇಶವನ್ನು ಅವರಿಗೆ ಸ್ವಾಧೀನಪಡಿಸುವನು. ಅವನಿಗೆ ಈ ಅಧಿಕಾರವನ್ನು ಕೊಡಬೇಕು. ಅವನು ದೃಢನಾಗುವಂತೆ ಅವನನ್ನು ಧೈರ್ಯಪಡಿಸಬೇಕೆಂದು ಉತ್ತರ ಕೊಟ್ಟನು. ಆಗ ನಾವು ಬೇತ್ ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ವಾಸವಾಗಿದ್ದೆವು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸಿ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಾಯ ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ. 3ನೇ ಅಧ್ಯಾಯ ನಾವು ಅದನ್ನು ವಿವರವಾಗಿ ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಒಂದು ರೀಕ್ಯಾಪ್, 2ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ನೆನಪಿಗೆ ನಾವು ತಂದುಕೊಳ್ಳೋಣ. 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಈ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಬರುವಾಗ ಕೆಲವು ದೇಶಗಳ ಮಾರ್ಗವಾಗಿ ಕರ್ಕೊಂಡು ಬಂದು ಆ ದೇಶಗಳವರು ಆ ದೇಶದಲ್ಲಿರುವಾಗ ಆ ದೇಶಗಳವರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನಾವು ನೋಡಿಕೊಳ್ತೇವೆ. ಒಂದು ಏದೋಮ್ಯರು, 2ನೇದು ಮೋವಾಬ್ಯರು, 3ನೇದು ಅಮ್ಮೋನ್ಯರು, 4ನೇದು ಅಮ್ಮೋರಿಯರು. ಈ ರೀತಿಯಾಗಿ ಸುಮಾರು 4 ದೇಶದವರ ಕುರಿತಾಗಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಬೋದು. ಮತ್ತು 3ನೇ ಅಧ್ಯಾಯದಲ್ಲಿ 5ನೇ ದೇಶದವರನ್ನು ಕೂಡ ನಾವು ನೋಡಿಕೊಳ್ತೇವೆ. ಯಾವ ರೀತಿಯಾಗಿ 5ನೇ ಅರಸನಂತ ಕೂಡ ನಾವು ಹೇಳ್ಬೋದು. ಒಂದೊಂದು ದೇಶಕ್ಕೆ ಒಬ್ಬೊಬ್ಬ ರಾಜರು, ಅರಸರು, ಮುಖಂಡರಿದ್ದರು. ದೇವರವರಿಗೆ ಕೊಟ್ಟಂಥ ಮುಖ್ಯವಾಗಿ ಆ 3 ದೇಶಗಳ ಅವರ ವಿಷಯದಲ್ಲಿ, ಅಂದರೆ ಏಸಾವನ ದೇಶಕ್ಕೆ, ಅಂದರೆ ಏದೋಮ್ಯರಿಗೆ ಸೇಯಿರ್ ಎಂಬಂಥ ರಾಜಧಾನಿ ಇರ್ತಕ್ಕಂಥ ಆ ದೇಶದವರು ಮತ್ತು ಮೋವಾಬ್ಯರು, ಅಮ್ಮೋನ್ಯರು, ಇವರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಬೇಡಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕೆ ದೇವರು ಕೂಡ ಒಂದು ಕಾರಣ ಕೊಡ್ತಾನೆ. ಅದೇನಂತ ಹೇಳಿದ್ರೆ, ನಾನು ಅವರಿಗೆ ಆ ದೇಶವನ್ನು ಕೊಟ್ಟಿದ್ದೇನೆ. ಆದ ಕಾರಣ ಅವ್ರ ಕಡೆಯಿಂದ ಊಟ ಮಾಡುವಾಗ, ಪ್ರತ್ಯೇಕವಾಗಿ ಏದೋಮ್ಯರ ಕಡೆಯಿಂದ ಊಟ ಮಾಡುವಾಗ ಏನು ಮಾಡಬೇಕು, ಅದಕ್ಕೆ ದುಡ್ಡು ಕೊಟ್ಟು, ರೊಕ್ಕ ಕೊಟ್ಟು ನೀವು ಊಟ ಮಾಡಿರಿ. ಒಂದು ವೇಳೆ ನೀರು ಕುಡಿದ್ರೂ ಕೂಡ ನೀವು ಅದಕ್ಕೆ ಬೇಕಾದ್ರೆ ಹಣ ಕೊಟ್ಟು ನೀರು ತಕ್ಕೊಂಡು ಕುಡೀರಿ ಎಂಬಂಥ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ದೇವರು ಇಸ್ರಾಯೇಲರಿಗೆ ಮೋಶೆ ಮುಖಾಂತರವಾಗಿ ತಿಳಿಸಿದ್ದನ್ನು ಈ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ ಮೋಶೆ ತನ್ನ ಸಂದೇಶದಲ್ಲಿ ಅದನ್ನು ನೆನಪಿಸ್ತಾ ಇದ್ದಾನೆ. ನಡೆದಂಥ ಘಟನೆಯನ್ನು ಹಾಗೆ ರೀಕ್ಯಾಪ್ ಮಾಡಿ ಆತನು ಇಸ್ರಾಯೇಲರಿಗೆ ದೊಡ್ಡ 3 ಸಂದೇಶಗಳಲ್ಲಿ ಪ್ರಥಮ ಸಂದೇಶ ಇದಾಗಿರ್ತದೆ. ಅದರಲ್ಲಿ ಆತನು ಹೇಳ್ತಾ ಇದ್ದಾನೆ. ಮತ್ತು ದೇವರು ಇನ್ನೊಂದು ಮಾತನ್ನು ಕೂಡ ಆ ಇಸ್ರಾಯೇಲರಿಗೆ ಹೇಳಿದನು, ಅವ್ರ ಜೊತೆಗೆ ಯುದ್ಧ ಮಾಡಬಾರ್ದು ಮತ್ತು ಆ ದೇಶ ನಾನು ನಿಮ್ಗೆ ಕೊಡೋದಿಲ್ಲ, ಯಾಕಂದರೆ ಅವ್ರಿಗೆ ಕೊಟ್ಬಿಟ್ಟಿದ್ದೇನೆ. ಏದೋಮ್ಯರಿಗೆ ನಾನೇ ಕೊಟ್ಟಿದ್ದು, ಮೋವಾಬ್ಯರಿಗೆ ನಾನೇ ಕೊಟ್ಟದ್ದು, ಅಮ್ಮೋನಿಯರಿಗೆ ನಾನೇ ಕೊಟ್ಟದ್ದು. ಆ ಅಮ್ಮೋನಿಯರ ವಿಷಯವಾಗಿ ನಾವು ನೋಡುವಾಗ ಅವರ ಒಂದು ಪಟ್ಟಣ ಭಾಳ ದೊಡ್ಡ ಒಂದು ಪಟ್ಟಣವಾಗಿತ್ತು. ಬಲಿಷ್ಠರಾಗಿದ್ದಂಥವ್ರು ಇದ್ದರು. ಅನಂತರ ಅವರು ಹಾಗೆ ಹೊರಟು ಹೋಗ್ತಾ ಇದ್ದಾಗ
ಹೆಷ್ಬೋನಿನ ಅರಸನಾದ ಸೀಹೋನನನ್ನು ಅವರು ಎದುರುಗೊಳ್ಳುವಂತೆ ಆಯಿತು. ಅದರ ಬಗ್ಗೆ ಮೋಶೆ ಹೇಳ್ತಾನೆ, ಅಮೋರಿಯನಾದ 24ನೇ ವಚನ 2ನೇ ಅಧ್ಯಾಯದಲ್ಲಿ ಅಮೋರಿಯರನ್ನು ಕೂಡ ಅಲ್ಲಿ ದಾಟಿ ಹೋಗುವಾಗ ದೇವರು ಹೇಳ್ತಾನೆ, ನಾನು ಇವರನ್ನು ಕೊಟ್ಟಿದ್ದೇನೆ, ಯುದ್ಧ ಮಾಡಬೇಡ್ರಿ ಅಂತ ಹೇಳಲಿಲ್ಲ, ನಾನು ಇವರನ್ನು ಕೊಟ್ಟಿದ್ದೇನೆ. ಅಮೋರಿಯನಾದ ಹೆಷ್ಬೋನಿನ ಅರಸನಾದ ಸೀಹೋನನ್ನು ಕೊಟ್ಟಿದ್ದೇನೆ ಮತ್ತು ಬಾಷಾನಿನ ಮಾರ್ಗವಾಗಿ ಅವರು ಬರ್ತಿದ್ದಾಗ 3ನೇ ಅಧ್ಯಾಯ 1ನೇ ವಚನ ಓಗನನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳುವಾಗ ಮೋಶೆ ಯಾವ ರೀತಿಯಾಗಿ ಯುದ್ಧ ಸ್ಟಾರ್ಟ್ ಆಯಿತು ಎಂಬಂಥ ಒಂದು ಮಾತನ್ನು ಹೇಳುವಾಗ ಮೊದಲು ಮೋಶೆ ಏನು ಮಾಡ್ತಾನಂದರೆ ಕೆಲವು ದೂತರನ್ನು ಕಳಿಸ್ತಾನೆ. 26ನೇ ವಚನ 2ನೇ ಅಧ್ಯಾಯದಲ್ಲಿ ಕೆಲವು ದೂತರನ್ನು ಸೀಹೋನನ ಬಳಿಗೆ ಕಳಿಸಿದಾಗ ಭಾಳ ವಿನಯದಿಂದ ಮಾತಾಡಿದನಂತೆ ಮೋಶೆ. ಯಾಕಂದರೆ ಅದನ್ನು 29ನೇ ವಚನದ ಕೊನೆಯ ಭಾಗದಲ್ಲಿ ವಿನಯಪೂರ್ವಕವಾದ ಮಾತುಗಳಿಂದ ಹೇಳಿಸಿದೆನು. ಆದರೆ ಆ ಅರಸನು ಯಾರು ಸೀಹೋನನು ಅದಕ್ಕೆ ಒಪ್ಪಲಿಲ್ಲ. ಆದ ಕಾರಣ ಯುದ್ಧವಾಯಿತು. ಆದರೆ ಯುದ್ಧವಾದ ಮೇಲೆ ಒಬ್ಬರು ಆ ವೈರಿ ಕಡೆಯಿಂದ ಉಳಿಯಲಿಲ್ಲ. 34ನೇ ವಚನ ಪಶುಗಳನ್ನು ಮಾತ್ರ ಅವರು ಉಳಿಸಿಕೊಂಡ್ರು, ಎಲ್ಲರೂ ಕೂಡ ಮೃತಪಟ್ಟರು. ಆದರೆ ಈ ರೀತಿಯಾಗಿ ಯುದ್ಧದ ಪರಿಣಾಮದ ಕುರಿತಾಗಿ ಮೋಶೆ ಒಂದು ಮಾತು ಹೇಳ್ತಾನೆ, ಅದು ನನಗೆ ಇಷ್ಟವಾಯಿತು. ಅದೇನಂತ ಹೇಳಿದ್ರೆ 36ನೇ ವಚನದ ಕೊನೆ ಭಾಗದಲ್ಲಿ ನಮ್ಮ ದೇವರಾದ ಯೆಹೋವನು ಅವುಗಳನ್ನೆಲ್ಲ ನಮ್ಮ ಕೈಗೆ ಸಿಕ್ಕುವಂತೆ ಮಾಡಿದನು. ಜಯ ಸಿಕ್ಕಿದಾಗ ನಾವೇನು ತಿಳ್ಕೊಳ್ತೀವಿ, ಓ ನಮ್ಮ ಶಕ್ತಿಯಿಂದ, ಓ ನಮ್ಮ ಬಲದಿಂದ, ಓ ನಮ್ಮ ಜ್ಞಾನದಿಂದ. ಇಲ್ಲ ಇಲ್ಲ ಇಲ್ಲ, ದೇವರು ಜಯ ಕೊಟ್ಟನು ಅಷ್ಟೇ. ಗಾಡ್ ಗೇವ್ ದ ವಿಕ್ಟರಿ. ಅದರಿಂದ ಅವರು ಜಯವನ್ನು ಹೊಂದಿದರು. 3ನೇ ಅಧ್ಯಾಯ 1ನೇ ವಚನ ನಾವು ನೋಡುವಾಗ, ತರುವಾಯ ನಾವು ಹಿಂದಿರುಗಿ ಬಾಷಾನಿನ ಮಾರ್ಗವನ್ನು ಹಿಡಿದು ಹತ್ತಿ ಹೋಗ್ತಾ ಇದ್ದಾಗ ಬಾಷಾನಿನ ಅರಸನಾದ ಓಗನು ತನ್ನ ಜನರೆಲ್ಲರ ಸಮೇತ ನಮಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಈಗ ನೋಡ್ರಿ, ಇವರು ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ 3 ದೇಶವನ್ನು ದಾಟಿಕೊಂಡು ಬಂದಿದ್ದಾರೆ. ಎದೋಮ್ಯರನ್ನು ದಾಟಿಕೊಂಡು ಬಂದಿದ್ದಾರೆ, ಯುದ್ಧ ಮಾಡಲಿಲ್ಲ. ಮೋವಾಬ್ಯರನ್ನು ದಾಟಿಕೊಂಡು ಬಂದರು, ಯುದ್ಧ ಮಾಡಲಿಲ್ಲ. ಮತ್ತು ಅಮ್ಮೋನಿಯರನ್ನು ದೇಶವನ್ನು ದಾಟಿಕೊಂಡು ಅವರು ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದಾರೆ, ಯುದ್ಧ ಮಾಡಲಿಲ್ಲ. ಆದರೆ ಈ ಸೀಹೋನನ ಹೆಷ್ಬೋನಿನ ಅರಸನಾದ ಸೀಹೋನ ಯುದ್ಧಕ್ಕೆ ಬಂದ. ಅದೇ ರೀತಿಯಾಗಿ ಬಾಷಾನಿನ ಅರಸನಾದ ಓಗನು ಕೂಡ ಯುದ್ಧಕ್ಕೆ ಬಂದ. ಆಗ ಯುದ್ಧಕ್ಕೆ ಬಂದಾಗ ಇವರು ಪ್ರೊಟೆಕ್ಟ್ ಮಾಡಿಕೊಳ್ಬೇಕಲ್ಲ, ಯುದ್ಧ ಮಾಡಲೇಬೇಕು. ಆದ ಕಾರಣ ಯುದ್ಧ ಸೈನಿಕರಂತ ಅವರಿಗಂತ ಕೆಲವರು ಇದ್ದರು. ಆದರೆ ಭಾಳ ಜನ ಸೈನಿಕರಿಗಾಗಲೇ ಸತ್ತು ಹೋಗಿದ್ದರು. ಆ ಒಂದು ವಿಷಯ ಕೂಡ ನಾವು ತಿಳ್ಕೊಳ್ಬೇಕು. ಯಾಕಂದರೆ 2ನೇ ಅಧ್ಯಾಯ ಮತ್ತು 14ನೇ ವಚನದಲ್ಲಿ ಮತ್ತು 15ನೇ ವಚನದಲ್ಲಿ ನೋಡುವಾಗ ಆ ತಲೆಯ ಸೈನಿಕರೆಲ್ಲರೂ ಸತ್ತು ಹೋಗಿದ್ದರು. ಈಗ ಹೊಸ ಆರ್ಮಿ ಇದೆ ಮತ್ತು ಅವರಲ್ಲಿ ಕೂಡ ಯುದ್ಧ ಮಾಡಿದರು. ಯುದ್ಧ ಮಾಡಿದ್ದಾಗ್ಯೂ ಗೆದ್ದಂಥವರು ಇಸ್ರಾಯೇಲ್ರೇ ಮತ್ತು ದೇವರು ಸಹಾಯ ಮಾಡಿದರು ಯುದ್ಧದಲ್ಲಿ ಎಂಬುದನ್ನು ಅರಿಕೆ ಮಾಡ್ತಾರೆ. ಒಬ್ಬರು ಉಳಿಲಿಲ್ಲ. ಮತ್ತು 60 ಪಟ್ಟಣಗಳು ಅದನ್ನು ಅವರು ಪಡ್ಕೊಳ್ಳುವಂತೆ ಆಯಿತು. 3ನೇ ಅಧ್ಯಾಯದ 4ನೇ ವಚನದ ಕೊನೆ ಭಾಗದಲ್ಲಿ ಅದನ್ನು ನೋಡ್ತೇವೆ. ಯಾರ್ಯಾರು ಯುದ್ಧಕ್ಕೆ ಬರ್ತಾರೋ ಅವ್ರೇನು ಮಾಡ್ತಾರೆ, ತಮಗಿದ್ದಂಥ ಒಂದು ಸ್ಥಳವನ್ನು ಬಿಟ್ಟುಕೊಡ್ತಾರೆ. ಇವರು ಯುದ್ಧ ಮಾಡದೇ ಇದ್ದರೆ ಅಟ್ಲೀಸ್ಟು ಕನಿಷ್ಠ ಅವರ ದೇಶ ಈ 60 ಪಟ್ಟಣಗಳು ಅವ್ರಿಗೆ ಉಳಿತಿದ್ವು. ಆದರೆ ಯುದ್ಧಕ್ಕೆ ಬಂದರೂ 60 ಕಳ್ಕೊಂಬಿಟ್ರು. ಚರಿತ್ರೆಯಲ್ಲಿ 1967ರಲ್ಲಿ ಕೂಡ ಇದೇ ಆಯಿತು. ಒಂದು ಕಡೆ ಸಿರಿಯಾ, ಇನ್ನೊಂದು ಕಡೆ ಜೋರ್ಡನ್, ಇನ್ನೊಂದು ಕಡೆ ಇರಾಕ್, ಇನ್ನೊಂದು ಕಡೆ ಸೌದಿ ಅರೇಬಿಯಾ, ಇನ್ನೊಂದು ಕಡೆ ಲೆಬನಾನ್. ಈ ರೀತಿಯಾಗಿ ಒಂದೊಂದು ದೇಶಗಳು ಯುದ್ಧಕ್ಕೆ ಸುಮಾರು 6 ದೇಶಗಳು ಒಟ್ಟು. ಮತ್ತು ರಷ್ಯಾ ಅದಕ್ಕೆ ಬೆಂಬಲಿಸಿ ಈ 6 ದೇಶಗಳು 6 ದಿನಗಳ ಯುದ್ಧ 1967 ಜೂನ್ನಲ್ಲಿ ಯುದ್ಧವಾಯಿತು. ಅದ 6ನೇ ದಿವಸದಲ್ಲಿ ಆ ಯುದ್ಧ ಘೋರವಾಯಿತು. ಆ ಯುದ್ಧ ಘೋರವಾಗಿ
ಆ ಒಂದು ಧೂಳು, ಯುದ್ಧದ ನಿಮಿತ್ತವಾಗಿ ಎದ್ದಂಥ ಧೂಳು ಸೆಟ್ಲ್ ಆಗಿ ಇಳಿಯುವಾಗ ರಿಸಲ್ಟ್ ಏನಾಯ್ತು ಅಂತ ಹೇಳುವಾಗ ಇಸ್ರಾಯೇಲ್ 6 ದೇಶಗಳ ಮೇಲೆ ಯುದ್ಧ ಮಾಡಿ ಗೆದ್ದು ಬಿಟ್ಟರು. ಗೆದ್ದು ಬಿಟ್ಟದ್ದು ಅಷ್ಟೇ ಅಲ್ಲದೆ ಅವರಿಗೆ ಯೆರೂಸಲೇಮ್ ಮೊದಲು ಅವ್ರ ಕೈ ವಶ ಇರಲಿಲ್ಲ, ಈಗ ಯೆರೂಸಲೇಮ್ ಕೂಡ ಅವರಿಗೆ ಸಿಕ್ಬಿಡ್ತು. ಈಜಿಪ್ಟ್ನವರು ಯುದ್ಧಕ್ಕೆ ಬಂದಿದ್ದರು ಆ 6 ದೇಶಗಳಲ್ಲಿ ಒಬ್ಬರು. ಆ ಈಜಿಪ್ಟ್ನವರು ಸ್ವಲ್ಪ ಭಾಗ ಕಳ್ಕೊಂಡ್ಬಿಟ್ರು ಮತ್ತು ಒಂದೊಂದು ದೇಶದವರು ಒಂದೊಂದು ಭಾಗವನ್ನು ಕಳ್ಕೊಂಡ್ಬಿಟ್ರು. ಯುದ್ಧ ಮಾಡದೇ ಇದ್ದಾಗ 1967ರಲ್ಲಿ ಏನಾಗ್ತಿತ್ತು ಅಂದರೆ ಅವ್ರಿಗೇನು ತಮ್ಮ ಕೈಯಲ್ಲಿತ್ತು ಅದು ಅವ್ರಿಗೆ ಇರ್ತಿತ್ತು. ಯುದ್ಧ ಮಾಡಿದಾಗ ಸೋತಿದ್ದಲ್ಲದೆ ಇದ್ದದ್ದನ್ನು ಕೂಡ ಕಳ್ಕೊಂಡ್ಬಿಟ್ರು. ಅದೇ ರೀತಿಯಾಗಿ ಸುಮಾರು 4000 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ, ಕೆಲವು ವರ್ಷಗಳ ಹಿಂದೆ 67 ಅಂತ ನಾನು ಹೇಳಿದೆ, ಆದರೆ 4000 ವರ್ಷಗಳ ಹಿಂದೆ ಈ ಬಾಷಾನನು ಅಂದರೆ ಹೆಸ್ಬೋನಿನ ಅರಸನಾದಂಥ ಸೀಹೋನನು, ಬಾಷಾನಿನ ಅರಸನಾದಂಥ ಓಗನು ಸುಮ್ಮನೆ ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ಸುಮಾರು 60 ಪಟ್ಟಣಗಳನ್ನು ಕಳ್ಕೊಂಡ್ಬಿಟ್ರು ಎಂಬುದಾಗಿ 3ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 4ನೇ ವಚನದಲ್ಲಿ ನಾವು ನೋಡ್ತೇವೆ. ಅವರಲ್ಲಿ ಕೂಡ ಒಬ್ಬನೂ ಉಳಿಯಲಿಲ್ಲ, ಪಶುಗಳನ್ನು ಮಾತ್ರ ಇವರು ತಕ್ಕೊಂಡ್ರು ಎಂಬುದಾಗಿ ನೋಡ್ತೀವಿ. ಈ ರೀತಿಯಾಗಿ 2 ಅರಸರನ್ನು ಕೂಡ ಇಸ್ರಾಯೇಲರು ಸೋಲಿಸುವಂತೆ ಆಯಿತು. ಮೋಶೆ ಒಂದು ಕಾಮೆಂಟ್ರಿ ಇಲ್ಲಿ ಈ ಬಾಷಾನಿನ ಅರಸನಾದ ಓಗನ ಬಗ್ಗೆ ಒಂದು ಮಾತು ಹೇಳ್ತಾನೆ ರೀ. ಅದೇನೆಂದರೆ 11ನೇ ವಚನದಲ್ಲಿ ಅವನ ಮಂಚ, ಯಾರ್ದು? ಓಗನ ಮಂಚ. ಅವನ ಮಂಚ ಕಬ್ಬಿಣದು. ಮಂಚನೇ ಭಾಳ ಅಪರೂಪ ಆ ದಿವಸಗಳಲ್ಲಿ. ಇಸ್ರಾಯೇಲ್ರಿಗಂತೂ ಡೇರೆಗಳಲ್ಲಿ ನಡ್ಕೊಂಡು ಹೋಗ್ತಿದ್ರು, ಬಹುಶಃ ಮಂಚ ಇರಲಿಲ್ಲ, ಭಾಳ ಅಪರೂಪ. ಆದರೆ ಭಾಳ ಸಿರಿವಂತರಿಗೆ ಮಂಚವಿತ್ತು. ಅರಸನಿಗೆ ದಾವೀದನು ಹೇಳ್ತಾನೆ, ನನ್ನ ಕರ್ತನಿಗಾಗಿ ಒಂದು ಆಲಯವನ್ನು ಕಟ್ಟುವ ತನಕ ಮಂಚ ಹತ್ತುವುದಿಲ್ಲ. ಹಾಗಾದರೆ ಅರಸನಿಗಿತ್ತು ಮಂಚ. ಈ ಒಬ್ಬ ಓಗನಿಗೆ ಇದ್ದಂಥ ಮಂಚ ಅದು ಮರದ ಹಲಗೆಯಿಂದ ಕಟ್ಟಿದ ಮಂಚ ಅಲ್ಲ, ಕಬ್ಬಿಣದ ಮಂಚ ಎಂಬುದಾಗಿ ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 11ನೇ ವಚನ. ಹಾಗಾದರೆ ಮೊದಲನೇ ಗಾಡ್ರೇಜ್ ಕಾಟ್, ಯಾಕಂದರೆ ಈ ದಿವಸಗಳಲ್ಲಿ ಗಾಡ್ರೇಜ್ ಮಂಚ ಅಂತಿದೆಯಲ್ಲ, ಇದು 4000 ವರ್ಷಗಳ ಹಿಂದೆಯೇ ಆ ಓಗನು ಮಾಡಿಟ್ಕೊಂಡಿದ್ದನ್ನು ನಾವು ನೋಡ್ತೇವೆ. ಅನಂತರ ಇಸ್ರಾಯೇಲರು ಜಯ ಹೊಂದಿದ ಮೇಲೆ 2 ಗೋತ್ರದವರಿಗೆ ಇದು ಲಭ್ಯವಾಯಿತು. ಯಾರದು 2? ರೂಬೇನ್ಯರು 12ನೇ ವಚನ ಕೊನೆ ಭಾಗ, ಗಾದ್ಯರು 12ನೇ ವಚನ ಕೊನೆ ಭಾಗ, ಮತ್ತು ಮನಸ್ಸೆ ಕುಲದ 10 ಜನರಿಗೆ ಈ ಸ್ಥಳ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. 18ನೇ ವಚನದಿಂದ 3ನೇ ಅಧ್ಯಾಯ 18ನೇ ವಚನದಿಂದ ಕಾನಾನ್ ದೇಶ ಜಯಿಸುವುದಕ್ಕೆ ಬೇಕಾದ ಏರ್ಪಾಡುಗಳನ್ನು ಈಗ ಇಸ್ರಾಯೇಲರು ಮಾಡಿಕೊಳ್ತಾ ಇದ್ದಾರೆ. ಈಗ ಆ್ಯಕ್ಚುಯಲ್ ಇನ್ನೇನು ಕಾನಾನ್ ದೇಶ ಹತ್ರ ಬಂದುಬಿಟ್ಟಿದ್ದಾರೆ, ಅದನ್ನು ಪಡ್ಕೊಳ್ಬೇಕು. ಆ ಒಂದು ಮಾತನ್ನು ಈ ಒಂದು ರನ್ನಿಂಗ್ ಕಮೆಂಟ್ರಿಯಾಗಿ, ಒಂದು ವಿಮರ್ಶನೆಯಾಗಿ ಈಗ ಮೋಶೆ ಅವರಿಗೆ ತನ್ನ ಸಂದೇಶದಲ್ಲಿ ಹೇಳ್ತಾ ಇದ್ದಾನೆ. ದೇವರು ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಆ ಕಾಲದಲ್ಲಿ ನಾನು ನಿಮಗೆ ನಿಮ್ಮ ದೇವರಾದ ಯೆಹೋವನು ಈ ಪ್ರದೇಶವನ್ನೇ ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನೆ. ದೇವರು ಕೊಡುವುದಕ್ಕಿಂತ ಮುಂಚಿತವಾಗಿ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಅದು ದೇವರ ವಿಶ್ವಾಸ, ದ ಫೇತ್ ಆಫ್ ಗಾಡ್. ಕೊಟ್ಟಿದ್ದೇನೆ. ದೇವರು ವಿಶ್ವಾಸದಿಂದ ಆ ಹೇಳಿಕೆ ನೀಡುವಾಗ ವಿಶ್ವಾಸದಿಂದ ನಾವು ಆ ಹೇಳಿಕೆಯನ್ನು ಸ್ವೀಕಾರ ಮಾಡಬೇಕು. ಕೊಟ್ಟಿದ್ದೇನೆ, ಕೊಡಬಹುದು ಅಲ್ಲ, ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳುವಾಗ, ಮತ್ತು ಮೋಶೆ ಒಂದು ಪ್ರಾಯೋಗಿಕವಾದಂಥ ಒಂದು ಮಾತನ್ನು ಹೇಳ್ತಾನೆ. ಇದನ್ನು ಕೇಳಿ ಇದನ್ನು ಓದಿ ನನಗೂ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಈಗ ಯುದ್ಧಕ್ಕಂತ ಹೋಗ್ತಾ ಇದ್ದಾರೆ. ಯುದ್ಧವೀರರು
ಯವನಸ್ಥರು ತಪ್ಪಿಸ್ಕೊಳ್ಬೋದು, ಓಡಿ ಹೋಗ್ಬೋದು, ಅಟ್ಯಾಕ್ ಮಾಡ್ಬೋದು. ಆದರೆ ಮಹಿಳೆಯರು ಮಕ್ಕಳ ಗತಿ ಏನು? ಅವರು ಯುದ್ಧಕ್ಕೆ ಹೋದ್ರ? ಇಲ್ಲ. ಅದು ಹೇಗೆ, ಏನು ವ್ಯವಸ್ಥೆ ಆಯಿತು? ಆ ಮಹಿಳೆಯರಿಗೂ ಮಕ್ಕಳ ವಿಷಯದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಮೋಶೆ ಅಲ್ಲಿ 19ನೇ ವಚನದಲ್ಲಿ ಒಂದು ಮಾತು ಹೇಳೋದರಿಂದ ನಾವು ಅರ್ಥ ಮಾಡಿಕೊಳ್ತೇವೆ. ನಿಮ್ಮ ಸಹೋದರರಿಗೆ ಕೊಡುವ, ಯೋರ್ದನ್ ಹೊಳೆಯ ಆಚೆ ನಿಮ್ಮ ಸಹೋದರರಿಗೆ ಕೊಡುವ ದೇಶವು ಅವರಿಗೆ ಸ್ವಾಧೀನವಾಗುವವರೆಗೆ ನಿಮ್ಮ ಹೆಂಡರು, ಮಕ್ಕಳು, ದನಕುರಿಗಳು ನಾನು ನಿಮಗೆ ಕೊಟ್ಟಿರುವ ಪಟ್ಟಣಗಳಲ್ಲೇ ಇರಲಿ. ಯುದ್ಧಕ್ಕೆ ಬರೋದು ಬೇಡ. ಹಾಗಾದರೆ ಪಶುಗಳು ಯುದ್ಧಕ್ಕೆ ಬರಲಿಲ್ಲ, ಮಕ್ಕಳು ಯುದ್ಧಕ್ಕೆ ಬರಲಿಲ್ಲ, ಹೆಂಗಸರು ಯುದ್ಧಕ್ಕೆ ಬರಲಿಲ್ಲ. ಹೆಚ್ಚಿನ ಅಂಶ ಸೈನಿಕರು, ಪುರುಷರು ಯುದ್ಧಕ್ಕೆ ಹೋದರು ಮತ್ತು ಪುರುಷರು ಹೆಚ್ಚಿನ ಅಂಶ ಯುದ್ಧಕ್ಕೆ ಹೋದರು. ಆದರೆ ನಡೆದಂಥ ಒಂದು ಘಟನೆ ಮೋಶೆ ಮಾತಿನಲ್ಲಿ, ನಿಮ್ಮ ಹೆಂಡತಿ ಮಕ್ಕಳು, ದನಕುರಿಗಳು ನಾನು ನಿಮಗೆ ಕೊಟ್ಟಿರುವ ಪಟ್ಟಣಗಳಲ್ಲೇ ಇರಲಿ. ಅನಂತರ ಅಂದರೆ ಯುದ್ಧ ಆದಮೇಲೆ ಅನಂತರ 20ನೇ ವಚನ 3ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ 3:20, 3:20ರಲ್ಲಿ ಅನಂತರ ಅಂದರೆ ಯುದ್ಧ ಮಾಡಿದ ನಂತರ ನಿಮ್ಮಂತೆ ನಿಮ್ಮ ಸಹೋದರರಿಗೂ ಯೆಹೋವನಿಂದ ವಿಶ್ರಾಂತಿ ದೊರಕಿದಾಗ, ಅಂದರೆ ಯುದ್ಧ ಇಲ್ಲ, ಈಗ ಪೀಸ್, ವಿಶ್ರಾಂತಿ ಸಿಕ್ಕಿದೆ, ದೊರಕಿದಾಗ ನಿಮ್ಮಲ್ಲಿ ಪ್ರತಿಯೊಬ್ಬನೂ ನಾನು ಕೊಟ್ಟ ಸ್ವಾಸ್ಥ್ಯಕ್ಕೆ ತಿರುಗಿ ಬರಬಹುದು, ಹಿಂದಿರುಗಿ ನೀವು ಬರಬಹುದು ಎಂಬುದಾಗಿ ನಿಮ್ಮ ಫ್ಯಾಮಿಲಿ ನೀವು ನೋಡಿಕೊಳ್ಬೋದು ಎಂಬ ಮಾತನ್ನು ಮೋಶೆ ಹೇಳುವಾತನಾಗಿದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಆ ಕಾಲದಲ್ಲಿ ಮೋಶೆ ಯೆಹೋಶುವನಿಗೆ ಏನೋ ಒಂದು ಮಾತು ಹೇಳಿದ್ದನ್ನು ನೆನಪಿಸಿಕೊಂಡು ತನ್ನ ಮೊದಲನೇ ಸಂದೇಶದಲ್ಲಿ ಹೇಳ್ತಾನೆ, ಆ ಕಾಲದಲ್ಲಿ ನಾನು ಯೆಹೋಶುವನಿಗೆ ನಿಮ್ಮ ದೇವರಾದ ಯೆಹೋವನು ಆ ಇಬ್ಬರು ಅರಸರಿಗೆ ಮಾಡಿದ್ದನ್ನು ನೀನು ನೋಡೇ ಇದ್ದಿ. ನಾನು ಮಾಡಿದ್ದನ್ನು ಅಂತ ಹೇಳಲಿಲ್ಲ ಮೋಶೆ ಯೆಹೋಶುವನಿಗೆ, ಅಥವಾ ಇಸ್ರಾಯೇಲರು ಮಾಡಿದ್ದನ್ನು ನೀನು ನೋಡಿದೆಯಲ್ಲ ಅಂತ ಹೇಳಲಿಲ್ಲ. ಆದರೆ ದೇವರ ರಾಜ್ಯ, ದೇವರು ರಾಜನು, ದೇವರ ಸರ್ಕಾರ, ದೇವರು ಯುದ್ಧ ಮಾಡಿದ್ದು ಎಂಬುದಾಗಿ ದೇವರಿಗೆ ಮಹಿಮೆಯನ್ನು ಮೋಶೆ ಸಲ್ಲಿಸುವವನಾಗಿದ್ದಾನೆ. ಯೆಹೋಶುವನ ಹತ್ರ ಮಾತನಾಡುವಾಗ ನೀನು ನೋಡೇ ಇದ್ದಿ, ನೀನು ಹೊಳೆ ದಾಟಿ ಹೋಗುವ ಎಲ್ಲ ರಾಜ್ಯಗಳನ್ನು ಆತನು ಹಾಗೆಯೇ ಮಾಡುವನು ಅಂತ ಹೇಳ್ಬಿಟ್ಟು. ಯಾವ ರೀತಿಯಾಗಿದ್ದು 2 ಸ್ಯಾಂಪಲ್ ಯೆಹೋಶುವನಿ ನೀನು ನೋಡಿದ್ದಿ. ಈ ಅರಸರು ಸೀಹೋನನು ಮತ್ತು ಓಗನು. ಆದ ಕಾರಣ ಅದೇ ರೀತಿಯಾಗಿ ಅನೇಕ ಜಯಗಳನ್ನು ನೀನು ನೋಡುವಂಥವನಾಗಿದ್ದಿ ಎಂಬುದಾಗಿ ಹೇಳ್ತಾನೆ. ದೇವರ ಹತ್ರ ಮೋಶೆ ಆಗಾಗ ಒಂದು ಪ್ರೇಯರ್ ಮಾಡಿದ್ದಾನಂತೆ, ಅಂದರೆ ಕಾನಾನ್ ದೇಶಕ್ಕೆ ನಾನು ಹೋಗಿ ನೋಡಬೇಕು, ಅದರಲ್ಲಿ ಕಾನಾನ್ ದೇಶ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಅಂದವಾದ ಬೆಟ್ಟವನ್ನು, ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ನನಗೆ ಅಪ್ಪಣೆ ಆಗಬೇಕಂತ ಪ್ರೇಯರ್ ಮಾಡಿದ್ನಂತೆ ಮೋಶೆ. 25ನೇ ವಚನ. ಆದರೆ ದೇವರು ಹೇಳಿದಂತೆ, ದೇವರು ಹೇಳ್ದ ಸಾಕು, ಇದರ ವಿಷಯದಲ್ಲಿ ಇನ್ನೂ ನನ್ನ ಸಂಗಡ ಮಾತಾಡಬೇಡ ಅಂತ ಹೇಳ್ಬಿಟ್ನಂತೆ ದೇವರು. ಮತ್ತೆ ನೀನು ಕೊಡ ಅಂತ ಕೇಳಬೇಡ, ನೀನು ಹೋಗಲ್ಲ. ಆದರೆ ನೀನು ಯೋರ್ದನ್ ಹೊಳೆಯನ್ನು ದಾಟಬಾರ್ದು. ಅಂದರೆ ಅದು ಆಲ್ಮೋಸ್ಟ್ ಅದು ಕಾನಾನ್ ದೇಶ ಸೇರಿದ ಹಾಗೆ, ನೀನು ಸೇರಬಾರ್ದು. ಆದರೆ ಪಿಸ್ಗಾ ಬೆಟ್ಟವನ್ನು ಹತ್ತಿ ತುದಿಯಲ್ಲಿ ನಿಂತು ಚತುರ್ದಿಕ್ಕುಗಳಲ್ಲಿ ಸುತ್ತಲಿರುವ ದೇಶವನ್ನು ಕಣ್ಣು ತುಂಬ ನೋಡಬಹುದು. ದೇವರ ಒಂದು ಚಾನ್ಸ್ ಕೊಟ್ಟ ಮೋಶೆಗೆ, ನೀನು ನೋಡ್ಬೋದು, ಕಣ್ಣು ತುಂಬ ನೀನು ನೋಡು. 120 ವಯಸ್ಸಿನವನು, ಹಾಗೆ ಕಣ್ಣು ಸ್ಪಷ್ಟ ಇತ್ತು ಅವನಿಗೆ, ದೃಷ್ಟಿ, ನೀನು ನೋಡ್ಬೋದು ಎಂಬುದಾಗಿ ಹೇಳ್ತಾನ್ರಿ. ಆ ರೀತಿಯಾಗಿ 3ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಮುಕ್ತಾಯವಾಗ್ತದೆ. 3ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 3. Then we turned and went up the way to Bashan, and Og, the king of Bashan, came out against us, he and all his people, to battle at Edrei. And the Lord said unto me, Fear him not, for I will deliver him and all his people and his land into thy hand. And thou shalt do unto him as thou didst unto Sihon, king of the Amorites, which dwelt at Heshbon. So the Lord our God delivered into our hands Og also, the king of Bashan, and all his people, and we smote him until none was left to him remaining. And we took all his cities at that time. There was not a city which we took not from them, 80 cities, all the region of Argob, the kingdom of Og in Bashan. And all these cities were fenced with high walls, gates, and bars, beside unwalled towns a great many. And we utterly destroyed them, as we did unto Sihon king of Heshbon, utterly destroying the men, women, and children of every city. But all the cattle and the spoil of the cities we took for a prey to ourselves, and we took at that time out of the hand of the 2 kings of the Amorites the land that was on this side Jordan, from the river of Arnon unto Mount Hermon, which Hermon the Sidonians call Sirion, and the Amorites call it Shinir. All the cities of the plain, and all Gilead, and all Bashan, unto Salcha and Edrei, cities of the kingdom of Og in Bashan. For only Og king of Bashan remained of the remnant of giants. Behold, his bedstead was a bedstead of iron. Is it not in Rabbath of the children of Ammon? 9 cubits was the length thereof, and 4 cubits the breadth of it, after the cubit of a man. And this land, which was possessed at that time from Aroer, which is by the river Arnon, and half Mount Gilead, and the cities thereof, gave I unto the Reubenites and to the Gadites. And the rest of Gilead and all Bashan, being the kingdom of Og, gave I unto the half-tribe of Manasseh, all the region of Argob, with all Bashan, which was called the land of giants. Jair, the son of Manasseh, took all the country of Argob unto the coasts of Geshurai and Maachathai, and called them after his own name, Bashan ha Voth Jair, unto this day. And I gave Gilead unto Machir. And unto the Reubenites and unto the Gadites I gave from Gilead even unto the river Arnon half the valley, and the border even unto the river Jabbok, which is the border of the children of Ammon. The plain also, and Jordan, and the coast thereof, from Chinnereth even unto the sea of the plain, even the salt sea, under Ashdoth-Pisgah, eastward. And I commanded you at that time, saying, The Lord your God hath given you this land to possess it. Ye shall pass over armed before your brethren, the children of Israel, all that are meet for the war. But your wives and your little ones and your cattle, for I know that ye have much cattle, shall abide in your cities which I have given you, until the Lord have given rest unto your brethren, as well as unto you, and until they also possess the land which the Lord your God hath given them beyond Jordan. And then shall ye return every man unto his possession which I have given you. And I commanded Joshua at that time, saying, Thine eyes have seen all that the Lord your God hath done unto these 2 kings. So shall the Lord do unto all the kingdoms whither thou passest. Ye shall not fear them, for the Lord your God he shall fight for you. And I besought the Lord at that time, saying, O Lord God, thou hast begun to shew thy servant thy greatness and thy mighty hand. For what God is there in heaven or in the earth that can do according to thy works and according to thy might? I pray thee, let me go over and see the good land that is beyond Jordan, that goodly mountain and Lebanon. But the Lord was wroth with me for your sakes, and would not hear me. And the Lord said unto me, Let it suffice thee, speak no more unto me of this matter. Get thee up into the top of Pisgah, and lift up thine eyes westward, and northward, and southward, and eastward, and behold it with thine eyes, for thou shalt not go over this Jordan. But charge Joshua, and encourage him, and strengthen him, for he shall go over before this people, and he shall cause them to inherit the land which thou shalt see. So we abode in the valley over against Beth Peor.